ನಮಸ್ಕಾರ. ಇವತ್ತಿನ ವಿಡಿಯೋ 2008ರಲ್ಲಿ ಭಾರೀ ಕುಸಿತ ಉಂಟಾಗಿತ್ತು. 2025ರಲ್ಲಿ ಪುನರಾವರ್ತನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ 25 ವರ್ಷಗಳ ಚರಿತ್ರೆ ತಗೊಂಡ್ರೆ ದೊಡ್ಡ ಕುಸಿತ ಕಂಡದ್ದು 2008ರಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಅಮೆರಿಕದಲ್ಲಿ ಅದರಿಂದಾಗಿ ದೊಡ್ಡ ಕ್ರೈಸಿಸ್ ಆಗಿ ನೆಗೆಟಿವ್ ಎಫೆಕ್ಟ್ ಆಗಿತ್ತು ಆಲ್ ಓವರ್ ದ ವರ್ಲ್ಡ್. ಕೆಲವು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕ್ಗಳು ಅಮೆರಿಕದಲ್ಲಿ ಕೊಲ್ಯಾಪ್ಸ್ ಆಗಿದ್ವು. ಮತ್ತೆ ಅದನ್ನು ಬೇರೆ ಬ್ಯಾಂಕ್ಗಳೊಡನೆ, ಇನ್ಸ್ಟಿಟ್ಯೂಷನ್ಗಳೊಡನೆ ಮರ್ಜ್ ಮಾಡಿದ್ರು ಮತ್ತು ಅಮೆರಿಕನ್ ಸರ್ಕಾರ ಕೂಡ ಒಂದಷ್ಟು ಸಹಾಯವನ್ನು ಒದಗಿಸಿತ್ತು. ಸದ್ಯದ ಮಟ್ಟಿಗೆ ಅಮೆರಿಕ ಸ್ಪಾನ್ಸರ್ಡ್ ಟ್ರೇಡ್ ವಾರ್ ನಡೀತಾ ಇದೆ ಮತ್ತು ಬಹಳ ಜನ, ಸ್ಪೆಷಲಿ ಅಮೆರಿಕನ್ಸ್, ಅವರ ಅಂಬೋಣ ಏನು ಅಂತಂದ್ರೆ ಈಗ ಒಂದಷ್ಟು ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ಲಿಕ್ಕಿದೆ. ಅದರಿಂದಾಗಿ ಅಮೆರಿಕಕ್ಕೆ ಮತ್ತು ಇತರ ರಾಷ್ಟ್ರಗಳಿಗೆ ಒಂದು ದೊಡ್ಡ ರಿಸೆಷನ್ ಆಗ್ಬೋದು. ಈ ಸನ್ನಿವೇಶದ ಹಿನ್ನೆಲೆಯಿಂದಾಗಿ ಇವತ್ತು ನಾವು 2008 ಮತ್ತು 2025 ಅಮೆರಿಕದ ಸನ್ನಿವೇಶವನ್ನು ಒಂದಷ್ಟು ಹೋಲಿಕೆ ಮಾಡೋಣ. ಮೊದಲನೇದಾಗಿ ಇನ್ಫ್ಲೇಷನ್ 2008ರಲ್ಲಿ -0.02% ಇತ್ತು. 2024-25ರಲ್ಲಿ +2.8% ಇದೆ. SP500 ಇಂಡೆಕ್ಸ್ ಸ್ಟಾಕ್ ಮಾರ್ಕೆಟ್ 2008ರಲ್ಲಿ -37%, 2024-25ರಲ್ಲಿ -18%. ಗೋಲ್ಡ್ ಪ್ರೈಸಸ್ 2008ರಲ್ಲಿ +3%, 2024-25ರಲ್ಲಿ +26%. GDP ಗ್ರೋತ್ 2008ರಲ್ಲಿ -0.1%, 2024-25ರಲ್ಲಿ -2.5%. ಆದ್ದರಿಂದ 2024-25 ಹೋಲಿಕೆ ಮಾಡಿದ್ರೆ 2008 ಸಂಪೂರ್ಣವಾಗಿ ಬೇರೆ ತರ ಕಾಣ್ತಾ ಇದೆ. 2025ರಲ್ಲಿ GDP ಗ್ರೋತು ಸ್ವಲ್ಪ ಬೆಟರ್ ಇದೆ, ಇನ್ಫ್ಲೇಷನ್ ಸ್ವಲ್ಪ ಜಾಸ್ತಿ ಇದೆ 2008ಕ್ಕೆ ಹೋಲಿಕೆ ಮಾಡಿದ್ರೆ. US ಫೆಡರಲ್ ರಿಸರ್ವ್ ಅವರು ಇನ್ನೇನು ಬಡ್ಡಿಯ ದರವನ್ನು ಕಡಿಮೆ ಮಾಡ್ತವೆ ಮುಂದಿನ ದಿನಗಳಲ್ಲಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈ ಟ್ರೇಡ್ ವಾರ್ ಅನ್ನುವಂಥದ್ದು ಹೊಸದಾಗಿ ನಡೀತಾ ಇರುವಂತಹ ಒಂದು ಭೀಕರ ಯುದ್ಧ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಊಹಿಸುವುದು ಕೂಡ ಅತಿ ಕಷ್ಟ ಆಗುತ್ತೆ. ಅಲ್ಲದೆ ಈ ಟ್ರೇಡ್ ವಾರ್ ಇನ್ನೆಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಯಾವ ಸುಳಿವು ಕೂಡ ಕಾಣ್ತಾ ಇಲ್ಲ. 2008ರಲ್ಲಿ ನಮ್ಮ ಎಕಾನಮಿ ಬಹಳ ಚೆನ್ನಾಗಿತ್ತು, ಮಜಬೂತಾಗಿತ್ತು ವೆನ್ ಕಂಪೇರ್ಡ್ ಟು US. ಆದರೆ ಸ್ಟಾಕ್ ಮಾರ್ಕೆಟ್ ಭಾರತದಲ್ಲಿ ಕೂಡ ಜೋರಾಗಿ ಬಿತ್ತು. ಯಾಕಂದ್ರೆ ಫೈನಾನ್ಷಿಯಲ್ ಕ್ರೈಸಿಸ್ ಅಮೆರಿಕದಲ್ಲಿ ಆಗಿತ್ತು. ಸದ್ಯದ ಮಟ್ಟಿಗೆ ಆಯಿಲ್ ಪ್ರೈಸಸ್ 4 ವರ್ಷದ ಲೋಯೆಸ್ಟ್ ಲೆವೆಲ್ ಇದೆ. ಇದು ಭಾರತದ ಸ್ಟಾಕ್ ಮಾರ್ಕೆಟಿಗೆ, ಇಕಾನಮಿಗೆ ಒಂದು ಪಾಸಿಟಿವ್ ಸೈನ್. 2008ರ ಲೆಕ್ಕವನ್ನು ತಗೊಂಡ್ರೆ ಅವಾಗ ಭಾರತದ ಮಾರುಕಟ್ಟೆ ಹೈಯೆಸ್ಟ್ ಲೆವೆಲಿಂದ 52% ಕುಸಿತವನ್ನು ಕಂಡಿತ್ತು. ಈಗ ಅಕ್ಟೋಬರ್ 2024ಕ್ಕೆ ಸ್ಟಾರ್ಟ್ ಆದಂತ ಈ ಕುಸಿತದಲ್ಲಿ ಸದ್ಯದ ಮಟ್ಟಿಗೆ ನಿಫ್ಟಿ ಕೇವಲ 15% ಕುಸಿತವನ್ನು ಕಂಡಿದೆ. 2008ನೇ ಇಸವಿಯಲ್ಲಿದ್ದಂಥ ಸನ್ನಿವೇಶ ಸದ್ಯದ ಮಟ್ಟಿಗೆ ಅಮೆರಿಕದಲ್ಲಿ ಕಂಡು ಬರ್ತಾ ಇಲ್ಲ. ಭಾರತದ ಆರ್ಥಿಕ ಸ್ಥಿತಿಯನ್ನು 2008ಕ್ಕೆ ಹೋಲಿಕೆ ಮಾಡಿದ್ರೆ ಸದ್ಯದ ಮಟ್ಟಿಗೆ ಭಾರತದ ಮಾರುಕಟ್ಟೆ ಬಹಳ ಸ್ಟ್ರಾಂಗ್ ಆಗಿದೆ ಮತ್ತು ಒಳ್ಳೆಯ ಸಪೋರ್ಟ್ ಅನ್ನು ಕೂಡ ಕಾಣ್ತಾ ಇದೆ. ಕೆಲವು ದಿನಗಳ ಹಿಂದಿನಿಂದ ಇಡೀ ಪ್ರಪಂಚದ ಎಲ್ಲಾ ಮಾರುಕಟ್ಟೆಗಳು ಒಂದಷ್ಟು ಜೋರಾಗಿ ಕೆಳಗೆ ಬಿದ್ದರೂ ಕೂಡ ಭಾರತದ ಮಾರುಕಟ್ಟೆ ಅಷ್ಟಾಗಿ ಕೆಳಗೆ ಬಿದ್ದಿಲ್ಲ ಅನ್ನೋದನ್ನು ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಮಾರುಕಟ್ಟೆಗಳು ಕೆಳಗೆ ಬಿದ್ದಾಗ, ಸ್ಪೆಷಲಿ ಭಾರತದಲ್ಲಿ, ಭಾರತ ಒಂದು ಡೆವಲಪಿಂಗ್ ನೇಷನ್, ಈ ರೀತಿ ಮಾರುಕಟ್ಟೆ ಕೆಳಗೆ ಬಿದ್ದಾಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹಣವನ್ನು ಹಾಕಲಿಕ್ಕೆ ಒಂದು ಉತ್ತಮವಾದಂತಹ ಪ್ಲಾಟ್ಫಾರ್ಮ್ ರೆಡಿಯಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ಕೆಳಗೆ ಬಿದ್ದಿದ್ದಾಗ ಹೂಡಿಕೆದಾರರ ತಾಳ್ಮೆಯನ್ನು ಚೆಕ್ ಮಾಡುವಂತ ಸಮಯ. ಸದ್ಯದ ಮಟ್ಟಿಗೆ ನಿಫ್ಟಿ ಅಂದಾಜು 15% ಕುಸಿತವನ್ನು ಕಂಡಿದೆ. ಅದಕ್ಕಿಂತ ಮುಖ್ಯವಾಗಿ ಅಂದಾಜು 7 ತಿಂಗಳು ಒಂದಷ್ಟು ಟೈಮ್ ಕರೆಕ್ಷನ್ ಆಗಿದೆ. ಅಮೆರಿಕದ ಟ್ರೇಡ್ ವಾರ್ ಏನಾದರೂ ಇವತ್ತಿಗೆ ಮುಗೀತು, ಇದಕ್ಕಿಂತ ಜಾಸ್ತಿ ವರ್ಷ ಆಗೋದಿಲ್ಲ ಅಂತಂದ್ರೆ ಬಹುಶಃ ಮಾರುಕಟ್ಟೆ ಒಂದಷ್ಟು ಚೇತರಿಕೆಯನ್ನು ಕೆಲವು ದಿನಗಳಲ್ಲಿ ಕಾಣುತ್ತೆ. ಬಹುಶಃ 4ರಿಂದ 6 ತಿಂಗಳೊಳಗೆ ಪುನಃ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಬಹುದು. ನಿಮಗೆ ಗೊತ್ತಿದ್ದ ಹಾಗೆ ಕಳೆದ 5 ವರ್ಷಗಳಲ್ಲಿ ಮಾರುಕಟ್ಟೆ
ಬಹಳ ಜೋರಾಗಿ ಮೇಲಕ್ಕೆ ಹೋಗಿತ್ತು. ಅದು ಕಳೆದ 2 ವರ್ಷಗಳಲ್ಲಿ ಪ್ರತಿ ವರ್ಷ 28-26% ವರೆಗೂ ಅಪ್ರಿಸಿಯೇಷನ್ ಅನ್ನು ಕಂಡಿತ್ತು ನಾವು ಕ್ಯಾಲೆಂಡರ್ ಅನ್ನು ಲೆಕ್ಕ ಹಾಕಿದಾಗ. ಆದ್ದರಿಂದ ಇಷ್ಟು ಜಾಸ್ತಿ ಮೇಲಕ್ಕೆ ಹೋದಾಗ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಮಾರುಕಟ್ಟೆ ಡಲ್ನೆಸ್ ಕಾಣ್ತಾ ಇದೆ 2024 ಮೇಲೆ. ಮತ್ತೆ ಒಂದಷ್ಟು ಆವರೇಜ್ ಔಟ್ ಆಗಿ 13% ಲೆವೆಲಿಗೆ ಬಂದ ಮೇಲೆ ಬಹುಶಃ ಮಾರುಕಟ್ಟೆ ಪುನಃ ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಬಹುದು. ಮಾರುಕಟ್ಟೆ ಪುನಃ ಯಾವಾಗ ಮೇಲಕ್ಕೆ ಹೋಗುತ್ತೆ, ಹಿಂದಿನ ದಿನಗಳ ಹೈಗೆ ಹೋಗಿ ತಲುಪುತ್ತೆ ಅನ್ನುವುದಕ್ಕೆ ಯಾವ ನಿರ್ದಿಷ್ಟವಾದ ಒಂದು ಸೂಚನೆಯು ಸದ್ಯದ ಮಟ್ಟಿಗೆ ಸಿಗ್ತಾ ಇಲ್ಲ. ಆದ್ದರಿಂದ ಮಾರುಕಟ್ಟೆ ಕೆಳಗಿದೆ. ದೀರ್ಘಾವಧಿಯ ಹೂಡಿಕೆದಾರರು ಒಂದಷ್ಟು ಹಣವನ್ನು ತಿಂಗಳು ಹಾಕೊಂಡು ಹೋಗಿ ಮ್ಯೂಚುವಲ್ ಫಂಡ್ ಆಗಲಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮೊತ್ತವಾಗಿ ಪರಿವರ್ತನೆ ಆಗಲಿಕ್ಕಿದೆ. ನಾನು ಆಗಲೇ ಹೇಳಿದ ಹಾಗೆ ಮಾರುಕಟ್ಟೆ ಪುನಃ ಹಿಂದಿನ ದಿನಗಳ ಹೈಯನ್ನು ಕಾಣಲಿಕ್ಕೆ ಬಹಳಷ್ಟು ಸಮಯ ಬೇಕಾಗಬಹುದು. ಅಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ನಮಗನ್ಸುತ್ತೆ ಇಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ಕೆಳಗಿದ್ದಾಗ ಹಣವನ್ನು ಹಾಕಬೇಕಾಗಿತ್ತು. ಹಾಕದೇ ಇದ್ದವರು ಮುಂದಿನ ದಿನಗಳಲ್ಲಿ ಒಂದಷ್ಟು ಪಶ್ಚಾತ್ತಾಪವನ್ನು ಕೂಡ ಅನುಭವಿಸ್ತಾರೆ. ಮೊನ್ನೆ ನಮ್ಮ ಒಬ್ರು ಸ್ನೇಹಿತರು ಸಿಕ್ಕಿದ್ರು. ಅವ್ರು ಹೇಳಿದ್ರು ಕೊರೋನಾ ಟೈಮ್ನಲ್ಲಿ ನಾನು ಹಣವನ್ನು ಹಾಕಬೇಕಾಗಿತ್ತು. ಆಗ ಹೇಳಿದೆ ಕೊರೋನಾ ಟೈಮ್ನಲ್ಲೂ ಕೆಳಗೆ ಹೋಗಿತ್ತು, ಈಗಲೂ ಕೆಳಗೆ ಹೋಗಿದೆ, ಈಗ ಯಾಕೆ ಹಣವನ್ನು ಹಾಕ್ತಾ ಇಲ್ಲ ಅಂತಂದ್ರೆ ಅವ್ರು ಹೇಳಿದ್ರು ಆವಾಗ ಬೇರೆ ಇವಾಗ ಬೇರೆ, ತಿರುಗಿ ಮೇಲೆ ಹೋಗುತ್ತೆ ಅಂತ ಏನ್ ಗ್ಯಾರಂಟಿ ಅಂತಂದ್ರು. ಇದೇ ರೀತಿ ಬಹಳಷ್ಟು ಜನ ಇದೇ ತಪ್ಪು ಕಲ್ಪನೆಯನ್ನು ಮಾಡುತ್ತಾರೆ. ಯಾಕಂದ್ರೆ ಓವರ್ ದ ಇಯರ್ಸ್ ಸ್ಟಾಕ್ ಮಾರ್ಕೆಟ್ ಏನಿದ್ದರೂ ಮೇಲಕ್ಕೆ ಹೋಗುವಂತಹದ್ದೇ. ಯಾಕಂದ್ರೆ 5 ವರ್ಷ ಮೇಲಕ್ಕೆ ಹೋಗಿದ್ದು ಈಗ ಸಣ್ಣ ಮಟ್ಟಿನ ಕರೆಕ್ಷನ್ ನಡೀತಾ ಇದೆ. ನಾವು 2000 ಇಸ್ವಿಯಿಂದ ಈ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಅಂದಿನಿಂದಲೂ ಹೇಳ್ತಾ ಇರೋದು ಏನಿದ್ದರೂ ಕೂಡ ದೀರ್ಘ ಅವಧಿಯ ಹೂಡಿಕೆಯನ್ನು ಮಾಡಿ ಫೈನಲ್ ನೀವೇ ವಿನ್ನರ್ ಆಗಿ ಹೊರಹೊಮ್ಮುತ್ತೀರಿ. ಈಗ ಒಂದು ಅನೌನ್ಸ್ಮೆಂಟ್. ಮಾರುಕಟ್ಟೆ ಬಿದ್ದದ್ದು ಆಯಿತು, ಮೇಲೆ ಯಾವಾಗ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಒಂದು ಚರ್ಚೆ 8ನೇ ತಾರೀಕು ಏಪ್ರಿಲ್ ಇವತ್ತು ರಾತ್ರಿ 9:15 ಯೂಟ್ಯೂಬ್ ಲೈವ್. ಎಲ್ಲರೂ ಬನ್ನಿ, ಉಪಯೋಗವನ್ನು ಪಡ್ಕೊಳ್ಳಿ, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. 2008ನೇ ಇಸ್ವಿನಲ್ಲಿ ಅದೇನು ಮಾರುಕಟ್ಟೆ ಬಿದ್ದಿತ್ತು ಅದೇ ತರ ಈಗಲೂ 2024-25ರಲ್ಲಿ ಬೀಳುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.